ರಾಷ್ಟ್ರೀಯ ಮತದಾರ ದಿನ ಯಾವಾಗ ಆಚರಿಸುತ್ತಾರೆ? ಸರಿಯಾದಂಥ ಆಯ್ಕೆ ಜನವರಿ 25ರಂದು. ಸ್ನೇಹಿತರೆ, ಈ ರಾಷ್ಟ್ರೀಯ ಮತದಾರ ದಿನವನ್ನು ಪ್ರಥಮ ಬಾರಿಗೆ 2011 ಜನವರಿ 25ರಂದು ಆಚರಿಸಲಾಗಿತ್ತು. ಇಲ್ಲಿ ಕೇಂದ್ರ ಚುನಾವಣಾ ಆಯೋಗವು 1950 ಜನವರಿ 25ರಂದು ಸ್ಥಾಪನೆಗೊಂಡಿದ್ದರಿಂದ ಜನವರಿ 25ಅನ್ನು ಮತದಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಪ್ರಮುಖ ಅಂಶಗಳು ನೋಡುವುದಾದರೆ, ಕೇಂದ್ರ ಚುನಾವಣಾ ಆಯೋಗದ ಮೊದಲ ಮುಖ್ಯ ಆಯುಕ್ತರು ಸುಕುಮಾರ್ ಸೇನ್ ಹಾಗೂ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದಂಥ ಮೊದಲ ಮತ್ತು ಏಕೈಕ ಮಹಿಳೆ ವಿ.ಎಸ್. ರಮಾದೇವಿ. ಇನ್ನು ಈ ಕೇಂದ್ರ ಚುನಾವಣಾ ಆಯೋಗವನ್ನು ಸಂವಿಧಾನದ 324ನೇ ವಿಧಿಯನ್ವಯ ಸ್ಥಾಪನೆ ಮಾಡಲಾಗಿದೆ. ಸ್ನೇಹಿತರೆ, ರಾಷ್ಟ್ರೀಯ ಶಿಕ್ಷಕಿಯರ ದಿನ ಯಾವಾಗ ಆಚರಿಸುತ್ತಾರೆ? ಸರಿ ಆಯ್ಕೆ ಜನವರಿ 3. ಸ್ನೇಹಿತರೆ, ಸಾವಿತ್ರಿಬಾಯಿ ಫುಲೆರವರ ಜನ್ಮದಿನವಾದ ಜನವರಿ 3ಅನ್ನು 2020ರಿಂದ ದೇಶಾದ್ಯಂತ ರಾಷ್ಟ್ರೀಯ ಶಿಕ್ಷಕಿಯರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯರಾಗಿದ್ದಾರೆ. ಇವರು ಮಹಾರಾಷ್ಟ್ರದ ನೈಗಾವ್ನಲ್ಲಿ 1831 ಜನವರಿ 3ರಂದು ಜನಿಸಿದ್ದು, ಇವರ ಪತಿ ಜ್ಯೋತಿಬಾ ಫುಲೆರವರು ಆಗಿರುತ್ತಾರೆ. ಇವರು ಸತ್ಯಶೋಧಕ ಸಮಾಜದ ಸ್ಥಾಪಕರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಸಾವಿತ್ರಿಬಾಯಿ ಫುಲೆರವರಿಗೆ ಬ್ರಿಟಿಷರು ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎನ್ನುವಂಥ ಬಿರುದನ್ನು ಕೂಡ ನೀಡಿರುತ್ತಾರೆ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸುತ್ತಾರೆ? ಸರಿಯಾದಂಥ ಆಯ್ಕೆ ಜನವರಿ 25ರಂದು. ಸ್ನೇಹಿತರೆ, ಈ ಕೇಂದ್ರ ಪ್ರವಾಸೋದ್ಯಮ ಇಲಾಖೆಯನ್ನು 1967ರಲ್ಲಿ ನವದೆಹಲಿಯಲ್ಲಿ ಸ್ಥಾಪಿಸಲಾಗಿದ್ದು, ಇದರ ಮುಖ್ಯಸ್ಥರು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವರಾಗಿರುತ್ತಾರೆ. ಅದೇ ರೀತಿ ಇದರ ಉದ್ದೇಶ ಏನಪ್ಪ ಅಂತಂದರೆ, ಭಾರತದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಅಭಿವೃದ್ಧಿ ಮತ್ತು ಉತ್ತೇಜನಕ್ಕೆ ಅಗತ್ಯವಾದಂಥ ನೀತಿ, ಕಾನೂನು, ನಿಯಮಗಳನ್ನು ರೂಪಿಸುವಂಥ ಒಂದು ನೋಡಲ್ ಸಂಸ್ಥೆಯಾಗಿರುತ್ತದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯು 1971 ಫೆಬ್ರವರಿ 6ರಂದು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ. ಭಾರತೀಯ ಭೂಸೇನಾ ದಿನ ಯಾವಾಗ ಆಚರಿಸುತ್ತಾರೆ? ಸರಿಯಾದಂಥ ಆಯ್ಕೆ ಜನವರಿ 15ರಂದು ಆಚರಿಸುವರು. ಸ್ನೇಹಿತರೆ, 1949 ಜನವರಿ 15ರಂದು ಭಾರತದಲ್ಲಿ ಬ್ರಿಟಿಷ್ ಸೇನಾ ಮುಖ್ಯಸ್ಥರಾಗಿದ್ದಂಥ ಫ್ರಾನ್ಸಿಸ್ ಬುಚ್ರವರು ಭಾರತದ ಮೊಟ್ಟ ಮೊದಲ ಸೇನಾ ಕಮಾಂಡರ್ ಎನಿಸಿದಂಥ ಜನರಲ್ ಕೆ.ಎಂ. ಕಾರ್ಯಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ ದಿನವಾಗಿದೆ. ಭಾರತ ಸರ್ಕಾರವು 1949ರ ಜನವರಿ 15ರಂದು ನವದೆಹಲಿಯಲ್ಲಿ ಸೈನಿಕರ ಪರೇಡ್ ನಡೆಸುವುದರ ಮೂಲಕ ಭೂಸೇನಾ ದಿನವನ್ನು ಮೊದಲ ಬಾರಿಗೆ ಆಚರಿಸಿತು.